ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಅಗ್ನಿಸಾಕ್ಷಿ ಭಾಗ 58. ಮನೆಯಿಂದ ಸ್ವಲ್ಪ ಆಚೆ ಬಂದ ನಂತರ ಹಿಂತಿರುಗಿ ಆ ಮನೆಯನ್ನು ಮತ್ತೊಮ್ಮೆ ನೋಡಿಕೊಂಡು ಸುರಿಯುತ್ತಿರುವ ಕಣ್ಣೀರನ್ನು ಒರೆಸಿಕೊಳ್ಳುತ್ತಾ, ನನ್ನನ್ನು ಕ್ಷಮಿಸಿ ಅಜ್ಜಿ, ನೀವು ಎಷ್ಟೇ ಇಷ್ಟಪಟ್ಟು ನಿಮ್ಮ ಮೊಮ್ಮಗನಿಗೆ ನನ್ನನ್ನು ಹೆಂಡತಿಯಾಗಿ ತಂದರೂ ನಾನು ಜೀವಮಾನವಿಡೀ ಅವರ ಜೊತೆಗಿರಲು ಸಾಧ್ಯವಾಗುತ್ತಿಲ್ಲ. ನನ್ನಿಂದ ಅವರಿಗೆ ಯಾವುದೇ ಅಪಾಯ ಬರಬಾರದು, ಅವರು 100 ಕಾಲ ಸುಖವಾಗಿರಬೇಕು ಎಂದುಕೊಳ್ಳುತ್ತಾ ಅಲ್ಲಿ ತನ್ನ ನಡಿಗೆಯನ್ನು ಮುಂದುವರಿಸುತ್ತಾಳೆ ಗಾನವಿ. ಯಾವಾಗ ಗಾನವಿ ಹೊರಗೆ ಬಂದಳೋ ಸಂತೋಷದಿಂದ ಅವಳನ್ನೇ ನೋಡುತ್ತಿರುತ್ತಾನೆ ಅಜಯ್. ಇನ್ನು ಗಾನವಿ ತನ್ನೊಂದಿಗೆ ಇರುತ್ತಾಳೆಂದು, ಗಾನವಿಯನ್ನು ತನ್ನಿಂದ ಯಾರು ಕಾಪಾಡಲಾರರು ಎಂದು ಭ್ರಮಿಸುತ್ತಾ ಗಾನವಿ ಸ್ವಲ್ಪ ದೂರ ನಡೆಯುವವರೆಗೂ ಕಾಯುತ್ತಾನೆ. ನಂತರ ಆ ರಸ್ತೆಯಲ್ಲಿ ಯಾರೂ ಇಲ್ಲದಿರುವುದರಿಂದ ತನ್ನನ್ನು ಯಾರೂ ನೋಡುತ್ತಿಲ್ಲ ಎಂಬ ನಂಬಿಕೆ ಬಂದಾಗ ಗಾನವಿಯ ಹಿಂದೆ ಹೋಗುತ್ತಾನೆ ಅಜಯ್. ಮನೆಯಿಂದ ಸ್ವಲ್ಪ ದೂರವಾದ ನಂತರ ತುಂಬಿದ್ದ ಬೆಳಕು ಕಡಿಮೆಯಾಗಿ ಸ್ವಲ್ಪ ಮಂಜಾಗಿರುವ ಜಾಗದಲ್ಲಿ ಗಾನವಿಯನ್ನು ಹಿಡಿದುಕೊಂಡು, ಎಲ್ಲಿಗೆ ಓಡಿ ಹೋಗುತ್ತಿದ್ದೀಯ ಗಾನವಿ ಎಂಬ ಧ್ವನಿಗೆ ಹಿಂದಿರುಗಿ ನೋಡುತ್ತಾಳೆ ಗಾನವಿ. ಅಲ್ಲಿ ಅಜಯ್ ಕಾಣಿಸಿಕೊಂಡ ತಕ್ಷಣ ಭಯದಿಂದ ನಡುಗಿ ಹೋಗುತ್ತಾಳೆ. ನಡುಗುತ್ತಿರುವ ಗಾನವಿಯನ್ನು ನೋಡಿ ಕುಹುಕವಾಗಿ ನಗುತ್ತಾ, ನಾನು ಹೇಳಿದ್ದು ನೀನು ನನ್ನ ಬಳಿಗೆ ಬರಬೇಕು ಅಂತ, ನನ್ನಿಂದ ತಪ್ಪಿಸಿಕೊಂಡು ಹೋಗು ಅಂತ ಅಲ್ಲ ಎಂದು ಅಂದಾಗ, ಯಾರೂ ಇಲ್ಲದ ಮಧ್ಯರಾತ್ರಿಯಲ್ಲಿ ಹೊರಗೆ ಬಂದರೂ ಆ ವಿಷಯ ಅಜಯ್ಗೆ ಹೇಗೆ ತಿಳಿಯಿತೋ ಅರ್ಥವಾಗದೆ ಗೊಂದಲದಿಂದ ನೋಡುತ್ತಾ ಅಜಯ್ನ ಕೈಯನ್ನು ಬಿಸಾಡಿ ಅವನಿಂದ ತಪ್ಪಿಸಿಕೊಳ್ಳಲು ಅಲ್ಲಿಂದ ಓಡಿ ಹೋಗುತ್ತಾಳೆ ಗಾನವಿ. ಕ್ಷಣಾರ್ಧದಲ್ಲಿ ತನ್ನ ಕೈ ಬಿಡಿಸಿಕೊಂಡು ಓಡುತ್ತಿರುವ ಗಾನವಿಯನ್ನು ನೋಡಿ ಸೇಡಿನಿಂದ ಹಲ್ಲು ಕಡಿಯುತ್ತಾ, ನಾನು ಬರುತ್ತಿದ್ದೇನೆ, ನೀನು ನನ್ನ ಕೈಯಿಂದ ತಪ್ಪಿಸಿಕೊಳ್ಳಲಾರೆ, ನೀನು ಎಲ್ಲಿಗೆ ಹೋದರೂ ನಿನ್ನನ್ನು ನಾನು ಹಿಡಿದೇ ತೀರುತ್ತೇನೆ ಎಂದು ಗಾನವಿಯ ಹಿಂದೆ ಬೀಳುತ್ತಾನೆ ಅಜಯ್. ಜೊತೆಗೆ ಅದೆಲ್ಲವನ್ನು ಗಮನಿಸುತ್ತಲೇ ಇರುತ್ತಾನೆ ಆದಿ. ಅಲ್ಲಿಯವರೆಗೂ ಅವನು ಗಾನವಿಯ ಹಿಂದೆ ಬಿದ್ದಿರುವುದು ಅದೆಲ್ಲವೂ ರೆಕಾರ್ಡ್ ಆಗುತ್ತಲೇ ಇರುತ್ತದೆ. ಗಾನವಿಯನ್ನು ಅಜಯ್ ಎಷ್ಟಕ್ಕೂ ಬಿಡದೆ ಅವಳ ಹಿಂದೆಯೇ ಅವನು ಬರುತ್ತಿರುವುದರಿಂದ ತನ್ನ ಓಟದಲ್ಲಿ ಇನ್ನಷ್ಟು ವೇಗವನ್ನು ಹೆಚ್ಚಿಸಿ ಹಿಂದಿರುಗಿ ನೋಡುತ್ತಾ ಓಡುತ್ತಾ ಎದುರಿಗೆ ಯಾರಿಗೋ ಗುದ್ದಿಕೊಂಡು ನಿಂತು ಬಿಡುತ್ತಾಳೆ. ತಾನು ಗುದ್ದಿದ್ದು ಯಾರಿಗೋ ತಿಳಿಯದೆ ತಲೆ ಎತ್ತಿ ನೋಡುವಷ್ಟರಲ್ಲಿ ಆದಿ ಕಾಣಿಸುತ್ತಾನೆ ರೌದ್ರ ರೂಪದಲ್ಲಿ. ಎದುರಿಗೆ ಆದಿ ಕಾಣಿಸಿಕೊಂಡ ತಕ್ಷಣ ಅಲ್ಲಿಯವರೆಗೂ ಅತಿ ಕಷ್ಟದಿಂದ ತಡೆದುಕೊಂಡಿದ್ದ ದುಃಖ ಉಕ್ಕಿ ಬರುತ್ತಾ ಆದಿಯನ್ನು ನೋಡಿ ಕಣ್ಣೀರು ಹಾಕುತ್ತಾ ಜೋರು ಜೋರಾಗಿ ಅಳುತ್ತಾ ಆದಿಯನ್ನು ಅಪ್ಪಿಕೊಳ್ಳುತ್ತಾಳೆ ಗಾನವಿ. ಗಾನವಿಯ ಕಣ್ಣೀರು ಆದಿಯಲ್ಲಿ ಇನ್ನಷ್ಟು ಆವೇಶವನ್ನು ರೇಗಿಸಲು ಗಾನವಿಯನ್ನು ದೂರ ಸರಿಸಿ ಅವಳ ಕಣ್ಣೀರು ಒರೆಸಿ ಗಾನವಿಯನ್ನು ಪಕ್ಕದಲ್ಲೇ ಇದ್ದ ದೀಪಕ್ಕಿಗೆ ಒಪ್ಪಿಸುತ್ತಾನೆ. ತಿರುಗಿ ಅಜಯ್ ಕಡೆ ನೋಡುವಷ್ಟರಲ್ಲಿ ಅವನಿಗೆ ಮೊದಲೇ ಆದಿಯ ರೂಪ ಹೇಗಿರುತ್ತದೆ ಎಂದು ತಿಳಿದು, ಎದುರಿಗೆ ಕೆಂಡದಂತಿರುವ ಕಣ್ಣುಗಳಿಂದ ಪ್ರಳಯ ಕಾಲದ ರುದ್ರನಂತೆ ಆದಿ ಅವನ ಕಣ್ಣಿಗೆ ಕಾಣಿಸುತ್ತಿದ್ದರೆ ಅವನಿಗೆ ಬೆವರು ಸುರಿಯುತ್ತದೆ. ಆದಿಯನ್ನು ಹಾಗೆ ನೋಡಿದ ತಕ್ಷಣ ಅವನಿಗೆ ಉಂಟಾಗುತ್ತಿರುವ ಭಯಕ್ಕೆ ತಲೆಯಿಂದ ಬೆವರು ಧಾರೆಯಾಗಿ ಸುರಿದು ಹಣೆ ಬೆವರಿನಿಂದ ಕೆಳಗೆ ಜಾರುತ್ತಿದ್ದರೆ, ಆದರೂ ತನಗೆ ಆದಿಯನ್ನು ಕಂಡರೆ ಯಾವುದೇ ಭಯವಿಲ್ಲದಂತೆ ಇರಲು ಅತಿ ಕಷ್ಟದಿಂದ ಪ್ರಯತ್ನಿಸುತ್ತಿರುತ್ತಾನೆ. ಆದರೂ ಆದಿ ಊರಲ್ಲಿ ಇಲ್ಲವೆಂದು ಶಾಂಭವಿ ಹೇಳಿದ್ದಳಲ್ಲ, ಹಾಗಾದರೆ ಈಗ ಇಲ್ಲಿ ಹೇಗೆ ಬಂದಿದ್ದಾನೆ ಎಂದು ಯೋಚಿಸುತ್ತಾ ಎದುರಿಗೆ ಇದ್ದ ಆದಿ ಆ ಕ್ಷಣ ಯಮನಂತೆ ಕಾಣಿಸುತ್ತಿದ್ದರೆ, ಇನ್ನೇನು ಸ್ವಲ್ಪ ಹೊತ್ತಿನಲ್ಲಿ ತನಗೆ ಸಾವು ಖಚಿತ ಎಂದು ಸ್ಪಷ್ಟವಾಗಿ ತಿಳಿಯುತ್ತಿದ್ದರೆ, ಆದಿಗೆ ಸಿಕ್ಕಿ ಬೀಳದೆ ಓಡಿ ಹೋಗಬೇಕೆಂದು ಹಿಂದಿರುಗಿ ಓಡಲು ಮುಂದಾಗುತ್ತಾನೆ ಅಜಯ್. ಅವನು ಓಡುವಷ್ಟರಲ್ಲಿ ಹಿಂದಿನಿಂದ ಅವನ ಶರ್ಟ್ ಕಾಲರ್ ಹಿಡಿದು, ಎಲ್ಲಿಗೆಲೇ ಓಡಿ ಹೋಗ್ತಾ ಇದ್ದೀಯಾ ಅನ್ನುತ್ತಾ ಅವನನ್ನು ಮುಂದಕ್ಕೆ ತಿರುಗಿಸಿ ಎಳೆದು ಒಂದೇ ಏಟು ಬಿಟ್ಟ ಆದಿಯ ಹೊಡೆತಕ್ಕೆ ನೆಲಕ್ಕೆ ಅಂಟಿಕೊಳ್ಳುತ್ತಾನೆ ಅಜಯ್. ಒಮ್ಮೆಗೆ 3 ಲೋಕಗಳು ತನ್ನ ಮುಂದೆಯೇ ಗಿರ್ರೆಂದು ತಿರುಗಿದಂತೆ ಕಾಣಿಸುತ್ತಿದ್ದರೆ, ನೆಲದ ಮೇಲಿಂದ ಸ್ವಲ್ಪ ಮೇಲಕ್ಕೆದ್ದ ಅಜಯ್ಗೆ ತನ್ನ ದವಡೆಯ ಸ್ನಾಯುಗಳೆಲ್ಲವೂ ಕದಲಿದಂತಾಗಿ 2 ಹಲ್ಲುಗಳು ಮುರಿದು ಕೆಳಗೆ ಕಾಣಿಸುತ್ತವೆ. ಬಾಯಿಯಿಂದ ರಕ್ತ ಬೊಟ್ಟು ಬೊಟ್ಟಾಗಿ ಸುರಿಯುತ್ತಿದ್ದರೆ,
ಅದನ್ನು ಹೊರೆಸಿಕೊಳ್ಳುತ್ತಾ ತಿರುಗಿ ಹಾದಿ ಕಡೆ ನೋಡುವಷ್ಟರಲ್ಲಿ ಉಗ್ರ ನರಸಿಂಹನಂತೆ ಇನ್ನೂ ಕಡಿಮೆಯಾಗದ ಕೋಪದಿಂದ ಅವನನ್ನೇ ನೋಡುತ್ತಾ ತನ್ನ ಕೋಪ ಬೀರಲು ಸಿದ್ಧನಾಗಿರುತ್ತಾನೆ ಆದಿ. ಆ ಕ್ಷಣ ಆದಿಯನ್ನು ಹಾಗೆ ನೋಡುತ್ತಿದ್ದರೆ ಬೆನ್ನಲ್ಲಿ ನಡುಕ ಹುಟ್ಟುತ್ತಿದ್ದರೆ ನನ್ನನ್ನೇನು ಮಾಡಬೇಡ ಎಂದು ಬೇಡಿಕೊಳ್ಳುತ್ತಾನೆ ಆದಿಯನ್ನು. ತಕ್ಷಣ ಅವನ ಕೂದಲು ಹಿಡಿದು ಮೇಲಕ್ಕೆತ್ತಿ ಒಂದೇ ಏಟು ಬೀಳುವಷ್ಟರಲ್ಲಿ ಪ್ರಾಣದ ಮೇಲೆ ಪ್ರೀತಿ ಹುಟ್ಟಿದ ಕಣ್ಣುಗಳಿಂದ ಕಣ್ಣೀರು ಜಲಜಲನೆ ಉದುರುತ್ತಿವೆ. ಕೋಣನಂತಿದ್ದು ಕೂಡ ನನ್ನನ್ನೇನು ಮಾಡಬೇಡ ಅಂತ ಬೇಡಿಕೊಳ್ತಾ ಇದ್ದೀಯಾ? ಕನಿಷ್ಠ 15 ವರ್ಷವೂ ತುಂಬದ ಗಾನವಿಯ ಮೇಲೆ ಕೈ ಹಾಕಬೇಕೆಂದಾಗ ಅವಳು ಕೂಡ ನನ್ನನ್ನೇನು ಮಾಡಬೇಡ ಅಂತ ಹೀಗೆ ಬೇಡಿಕೊಂಡಿದ್ದಳಲ್ಲವೇನು? ಆಗ ಅವಳ ಮೇಲೆ ಕನಿಕರ ಬರಲಿಲ್ಲವೇನೋ ನಿನಗೆ? ಆಗ ಅವಳು ಎಷ್ಟು ಒದ್ದಾಡಿರುತ್ತಾಳೆ. ಭಯದಿಂದ ಓಡಿ ಹೋಗಿ ಒಂದು ದಿನವಿಡೀ ಹೊರಗೆ ಬಾರದೆ ನಡುಗುತ್ತಾ ಕೋಣೆಯಲ್ಲೇ ಕಳೆದಳು. ಆ ದಿನ ಅವಳ ಭಯವನ್ನು ನೋಡಿ ಎಂಜಾಯ್ ಮಾಡಿದೆ. ಈಗ ನಿನ್ನ ಭಯವನ್ನು ನೋಡಿ ಗಾನವಿನೂ ಕೂಡ ಹಾಗೆಯೇ ಎಂಜಾಯ್ ಮಾಡಲಿ ಅನ್ನುತ್ತಾ ಅವನನ್ನು ಮತ್ತೆ ಮೇಲಕ್ಕೆತ್ತಿ ಬಾಯಿಗೆ ಬಂದಂತೆ ಅವನ ದೇಹದ ಭಾಗಗಳನ್ನೆಲ್ಲ ಕೀಲು ಕೀಲು ಮುರಿಯುತ್ತಾನೆ. ಗಾನವಿ, ಗಾನವಿ, ಹೀಗೆ ಬಾ ಎಂದು ಗಾನವಿಯನ್ನು ಕರೆದು, ನೋಡು, ನಿನ್ನನ್ನು ಅಳಿಸಿದವನ ಅಳು ನೋಡು. ಇನ್ನೊಮ್ಮೆ ನಿನ್ನ ತಂಟೆಗೆ ಬರಬೇಕೆಂದರೆ ಅವನಿಗೆ ನಡುಕ ಹುಟ್ಟುವಂತೆ ಹೊಡೆಯುತ್ತಿದ್ದೇನೆ ಅನ್ನುತ್ತಾ ಮತ್ತೆ ಮತ್ತೆ ಹೊಡೆಯುತ್ತಾನೆ ಅವನಿಗೆ. ಆದರೂ ಗಾನವಿ ಸುರಿಸಿದ ಕಣ್ಣೀರು ನೆನಪಾಗಿ ಆದಿಗೆ ಎಷ್ಟಕ್ಕೂ ಕೋಪ ಕಡಿಮೆಯಾಗದಿದ್ದರೆ ಅವನ ಕೂದಲು ಹಿಡಿದುಕೊಂಡು, ಎಲಾ ನಿನ್ನ ಮಗಳ ವಯಸ್ಸಿನ ಗಾನವಿ ನಿನಗೆ ಬೇಕಾ ಅನ್ನುತ್ತಾ ಅವನ ಕುತ್ತಿಗೆಯನ್ನು ಹಿಂದಕ್ಕೆ ಬಗ್ಗಿಸಿ ಮುರಿಯುತ್ತಾನೆ. ಅವಳನ್ನು ನಿನ್ನ ಬಳಿಗೆ ಬಾ ಅಂತ ಅಷ್ಟೊಂದು ಟಾರ್ಚರ್ ಕೊಡುತ್ತೀಯಾ? ಇಲ್ಲದಿದ್ದರೆ ನನ್ನನ್ನು ಸಾಯಿಸುತ್ತೇನೆ ಅಂತ ಬೆದರಿಸುತ್ತೀಯಾ? ಏನಿವಾಗ ನಿನ್ನ ಎದುರಿಗೆ ಇದ್ದೇನೆ, ನನ್ನನ್ನು ಏನು ಮಾಡುತ್ತೀಯೋ ಮಾಡು ನೋಡೋಣ ಅಂತ ಅವನನ್ನು ಇಷ್ಟ ಬಂದಂತೆ ಹೊಡೆಯುತ್ತಿರುತ್ತಾನೆ ಆದಿ. ಆದಿ ಹೊಡೆದ ಏಟಿಗೆ ಅವನು ಒಂದು ಚೀಲದಂತೆ ಕೆಳಗೆ ಬಿದ್ದರೆ ದೀಪಕ್ ಆದಿಯನ್ನು ಹಿಂದಕ್ಕೆ ಎಳೆದು, ಇನ್ನು ಸಾಕೋ, ಅವನನ್ನು ಇನ್ನೂ ಹೊಡೆದರೆ ಸಾಯುತ್ತಾನೆ ಅಂತ ಅನ್ನುತ್ತಿದ್ದರೆ, ಆದರೂ ನನ್ನ ಕೋಪ ಇನ್ನೂ ತಣ್ಣಗಾಗಿಲ್ಲವೋ? ಗಾನವಿ ಸುರಿಸಿದ ಪ್ರತಿಯೊಂದು ಕಣ್ಣೀರಿನ ಹನಿಗೂ ಇವನು ಉತ್ತರ ಹೇಳಲೇಬೇಕು ಎಂದು ಅನ್ನುತ್ತಾ ಬಿದ್ದವನನ್ನು ಮತ್ತೆ ಎಬ್ಬಿಸಿ ಹೊಡೆಯುತ್ತಿದ್ದರೆ, ನನ್ನನ್ನು ಕ್ಷಮಿಸಿ, ನನ್ನನ್ನು ಕ್ಷಮಿಸಿ. ಅನಾವಶ್ಯಕವಾಗಿ ನಾನೇ ಗಾನವಿಯ ಮೇಲೆ ಆಸೆಪಟ್ಟೆ. ಚಿಕ್ಕಂದಿನಿಂದ ಗಾನವಿಯನ್ನು ನೋಡಿದ ನಾನು, ನಮ್ಮ ಅಕ್ಕ ಕೂಡ ಅವಳನ್ನು ನನಗೆ ಕೊಟ್ಟು ಮದುವೆ ಮಾಡುತ್ತೇನೆ ಅಂದರೆ ಗಾನವಿಯ ಸೌಂದರ್ಯ ನೋಡಿ ನಾನು ಕೂಡ ಅವಳ ಮೇಲೆ ಮೋಹಪಟ್ಟೆ. ನನ್ನನ್ನು ಕ್ಷಮಿಸಿ, ಬಿಟ್ಟು ಬಿಡಿ. ಇನ್ನೊಮ್ಮೆ ನಾನು ಗಾನವಿಯ ತಂಟೆಗೆ ಬರುವುದಿಲ್ಲ. ಇಲ್ಲಿಂದ ಎಲ್ಲಿಗಾದರೂ ದೂರ ಹೊರಟು ಹೋಗುತ್ತೇನೆ. ಇನ್ನೊಮ್ಮೆ ನಿಮ್ಮ ಕಣ್ಣಿಗೂ ಕಾಣಿಸಿಕೊಳ್ಳುವುದಿಲ್ಲ ಎಂದು ಆದಿಯ ಕಾಲು ಹಿಡಿಯುತ್ತಾನೆ ಅಜಯ್. ನೀನು ಹಿಡಿಯಬೇಕಾಗಿರುವುದು ನನ್ನ ಕಾಲುಗಳನ್ನಲ್ಲವೋ, ಗಾನವಿಯ ಕಾಲುಗಳನ್ನು ಅನ್ನುತ್ತಾ, ನೀನು ಈಗ ಅನುಭವಿಸುತ್ತಿರುವ ದೈಹಿಕ ಬಾಧೆಗಿಂತ ಗಾನವಿ ಅನುಭವಿಸಿದ ಮಾನಸಿಕ ಬಾಧೆ ಏಳತೀರದಲ್ಲವೋ? ಸಣ್ಣ ಹುಡುಗಿ ಅಂತಲೂ ನೋಡದೆ ನಿಮ್ಮ ಅಕ್ಕ ಹೇಳಿದ್ದಾಳೆ ಅಂತಾನೋ, ಇಲ್ಲ ಬೇರೆ ಯಾರೋ ಹೇಳಿದ್ದಾರೆ ಅಂತಾನೋ ಅವಳಿಗೆ ಕೊಟ್ಟ ನರಕದ ಮುಂದೆ ನೀನು ಈಗ ಅನುಭವಿಸುತ್ತಿರುವ ಬಾಧೆ ತುಂಬ ಚಿಕ್ಕದು ಅಂತ ಇನ್ನೂ ಹೊಡೆಯುತ್ತಿದ್ದರೆ, ಅಲ್ಲಿಯವರೆಗೂ ನಡೆದದ್ದಕ್ಕೆ ಸಾಕ್ಷಿಯಾಗಿದ್ದ ಪೊಲೀಸ್ ಆಫೀಸರ್ ಒಬ್ಬರು ಬಂದು, ಆದಿತ್ಯ ಅವರೇ, ನೀವು ಇನ್ನು ಅವನನ್ನು ಹೊಡೆದರೆ ಇಲ್ಲೇ ಸಾಯುತ್ತಾನೆ ರೀ, ಅವನನ್ನು ಬಿಟ್ಟು ಬಿಡಿ. ಅವನ ವಿರುದ್ಧ ಎಲ್ಲ ಪ್ರೂಫ್ಗಳನ್ನು ನಾವು ಕಲೆಕ್ಟ್ ಮಾಡಿಕೊಂಡಿದ್ದೇವೆ. ಇನ್ನು ಅವನು ಜೀವನದಲ್ಲಿ ಜೈಲಿನಿಂದ ಹೊರಬರದಂತೆ ನಾನು ನೋಡಿಕೊಳ್ಳುತ್ತೇನೆ. ನೀವು ಅವನನ್ನು ಬಿಟ್ಟು ಬಿಡಿ. ಅನಾವಶ್ಯಕವಾಗಿ ಅವನು ಸತ್ತರೆ ನೀವು ಕೊಲೆಗಾರರಾಗುತ್ತೀರಿ. ಆಗ ನೀವು ಜೈಲಿಗೆ ಹೋಗಬೇಕಾಗುತ್ತದೆ. ನಿಮ್ಮ ಹೆಂಡತಿಯ ಮುಖ ನೋಡಿಯಾದರೂ ಅವನನ್ನು ಬಿಟ್ಟು ಬಿಡಿ ಅಂತ ಅನ್ನುತ್ತಿದ್ದರೆ, ಅಲ್ಲಿಯವರೆಗೂ ಮೌನವಾಗಿ ನಿಂತಿದ್ದ ಗಾನವಿ ಆದಿ ಜೈಲಿಗೆ ಹೋಗುತ್ತಾನೆ ಎಂದು ಅಂದ ತಕ್ಷಣ ಓಡಿ ಬಂದು ಅವನನ್ನು ಬಿಟ್ಟು ಬಿಡಿ ಅಂತ ಬೇಡಿಕೊಳ್ಳುತ್ತಾಳೆ. ಗಾನವಿಯ ಕಣ್ಣೀರನ್ನು ನೋಡಿದ ಆದಿ ಆ ಪೊಲೀಸ್ ಆಫೀಸರ್ಗೆ ಅವನನ್ನು ಒಪ್ಪಿಸುತ್ತಾ, ಇವನು ಜೈಲಿನ ಗೋಡೆಗಳ ನಡುವೆ ಜೀವಮಾನವಿಡೀ ಕೊಳೆಯಬೇಕು. ಅಪ್ಪಿ ತಪ್ಪಿಯೂ ಯಾವುದೇ ಪರಿಸ್ಥಿತಿಯಲ್ಲೂ ಹೊರಬರಬಾರದು. ಅವನು ಸತ್ತ ನಂತರ ಅವನ ಶವ ಮಾತ್ರ ಹೊರಗೆ ಬರಬೇಕು ಎಂದು ಕಸಿಯಿಂದ ಅನ್ನುತ್ತಾ ಆ ಇನ್ಸ್ಪೆಕ್ಟರ್ಗೆ ಅವನನ್ನು ಒಪ್ಪಿಸಿ, ಅಲ್ಲಿಯವರೆಗೂ ಅವನು ಗಾನವಿಯ ಜೊತೆ
ಮಾತನಾಡಿ ಬೆದರಿಸಿದ ಕಾಲ್ ರೆಕಾರ್ಡಿಂಗ್ಸ್. ಇನ್ನು ಮನೆಯ ಹತ್ತಿರದಿಂದ ಗಾನವಿಯನ್ನು ಫಾಲೋ ಮಾಡಿಕೊಂಡು ಬಂದು ಗಾನವಿಯನ್ನು ಬೆದರಿಸಿದ ವಿಡಿಯೋ ರೆಕಾರ್ಡಿಂಗ್ಸ್ ಎಲ್ಲವನ್ನು ಆ ಇನ್ಸ್ಪೆಕ್ಟರ್ಗೆ ಕೊಡುತ್ತಾನೆ ಆದಿ. ಆ ರೆಕಾರ್ಡಿಂಗ್ಸ್ ಎಲ್ಲವನ್ನು ಇನ್ಸ್ಪೆಕ್ಟರ್ಗೆ ಒಪ್ಪಿಸುತ್ತಿದ್ದರೆ ಇದೆಲ್ಲ ಯಾವಾಗ ರೆಕಾರ್ಡ್ ಮಾಡಿದರು ಎಂದು ಆಶ್ಚರ್ಯಪಡುತ್ತಾ ಅನಾವಶ್ಯಕವಾಗಿ ಆ ಶಾಂಭವಿಯ ಮಾತುಗಳನ್ನು ನಂಬಿ ಎಲ್ಲೋ ಸುಖವಾಗಿದ್ದವನು ಗಾನವಿಗಾಗಿ ಚಡಪಡಿಸಿ ಇಲ್ಲಿಗೆ ಬಂದು ಸಂಪೂರ್ಣವಾಗಿ ಸಿಕ್ಕಿಬಿದ್ದೆನೆಂದು ತನ್ನ ಜೀವನದಲ್ಲಿ ಇನ್ನು ಜೈಲಿನಿಂದ ಹೊರಬರಲಾರನೆಂದು ಅರ್ಥವಾಗಿ ತನ್ನ ಹೆಂಡತಿಯನ್ನು ಟಾರ್ಚರ್ ಮಾಡಿ ಕೊಂದಿದ್ದಕ್ಕೆ ಈಗ ಈ ರೀತಿ ಶಿಕ್ಷೆ ಅನುಭವಿಸುತ್ತಿದ್ದೇನೆ ಎಂದು ಅಂದುಕೊಳ್ಳುತ್ತಾನೆ ಅಜಯ್.